ಅದರಲ್ಲಿ ಮುಖ್ಯವಾಗಿರುವಂತಹ ಒಂದು ಹಬ್ಬ ರಾಷ್ಟ್ರೀಯ ಹಬ್ಬನೂ ಹೌದು, ಧಾರ್ಮಿಕ ಹಬ್ಬನೂ ಹೌದು, ಸೌಹಾರ್ದತೆಯ ಹಬ್ಬನೂ ಹೌದು. ಈ ರಕ್ಷಾಬಂಧನವನ್ನು ಆಚರಣೆ ಮಾಡ್ತೇವೆ. ರಕ್ಷಾಬಂಧನಕ್ಕೆ ಪುಣ್ಯ ಪ್ರದಾಯಕ ಪರ್ವ, ವಿಷ ತೊಡಕ ಪರ್ವ ಅಂತ ಹೇಳಾಗ್ತದೆ. ಪುಣ್ಯದ ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಕೆಟ್ಟದ್ದನ್ನು ತ್ಯಜಿಸುವಂತಹ ಹಬ್ಬ. ನೂಲು ಹುಣ್ಣಿಮೆಯ ದಿನದಂದು ನಾವು ಆಚರಣೆ ಮಾಡ್ತೇವೆ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಸ್ಥಾನಗಳಲ್ಲಿ ಒಂದೇ ದಿನದಲ್ಲಿ ಆಗುವುದಿಲ್ಲ ಅಂತ 15 ದಿವಸ ಮೊದಲು 15 ದಿವಸ ನಂತರ ನಾವು ಆಚರಣೆ ಮಾಡ್ತೇವೆ. ಈಗ ಸಾಮಾನ್ಯವಾಗಿ ಸಹೋದರನಿಗೆ ರಾಖಿಯನ್ನು ಕಟ್ತಾರೆ, ತಿಲಕವನ್ನು ಹಚ್ಚುತ್ತಾಳೆ, ರಾಖಿ ಕಟ್ಟಿ ಸಿಹಿಯನ್ನು ಕೊಡ್ತಾರೆ. ಸಹೋದರನಿಗೆ ರಕ್ಷಣೆಯನ್ನು ಬಯಸಿ ಈ ರಕ್ಷಾ ಬಂಧನವನ್ನು ಕಟ್ತಾರೆ. ಯಾವುದೇ ವ್ಯಕ್ತಿ ಬಂಧನ ಅಂತ ಇಚ್ಛೆ ಪಡೋದಿಲ್ಲ, ಬಂಧನದಿಂದ ಮುಕ್ತ ಆಗಬೇಕು, ಬಿಡುಗಡೆ ಆಗಬೇಕು ಅಂತ ಇಚ್ಛೆ ಪಡ್ತಾರೆ. ಆದರೆ ಈ ಬಂಧನ ಸ್ನೇಹ, ಪ್ರೀತಿ, ಸೌಹಾರ್ದತೆ, ಪವಿತ್ರತೆಯ ಬಂಧನ. ಈ ಬಂಧನವನ್ನು ಪ್ರೀತಿಯಿಂದ ಬಂಧಿಸಿಕೊಳ್ತೇವೆ. ಆದ್ದರಿಂದ ಸಹೋದರಿಗೆ ರಕ್ಷಣೆ ಕೊಡಬೇಕಾಗಿದೆ. ಯಾವ ರಕ್ಷಣೆ? ಇವತ್ತು ಸಹೋದರ ಪಕ್ಕದಲ್ಲೇ ಇರ್ತಾನೆ, ಸಣ್ಣವನಿರ್ತಾನೆ, ದೂರ ದೇಶದಲ್ಲಿ ಇರ್ತಾನೆ, ಅಲ್ಲಿಗೆ ಸಹೋದರಿ ರಾಖಿಯನ್ನು ಕಳಿಸ್ತಾಳೆ ಹೋಗಿ ಮುಖಾಂತರ. ಆದರೆ ಯಾವ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ? ಅಲ್ಲಿರುವಂತಹ ಸಹೋದರ ಬಂದು ಇಲ್ಲಿ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಸಣ್ಣ ಸಹೋದರ ದೊಡ್ಡ ಸಹೋದರಿಗೆ ರಕ್ಷಣೆ ಮಾಡೋದಕ್ಕಾಗೋದಿಲ್ಲ. ಯಾವ ರಕ್ಷಣೆ ಅವಶ್ಯಕತೆ ಇದೆ ಅಂದರೆ ಧರ್ಮದ ರಕ್ಷಣೆ, ಪವಿತ್ರತೆಯ ರಕ್ಷಣೆ. ನಾವು ಧರ್ಮದ ರಕ್ಷಣೆ ಮಾಡಿದಾಗ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಆದ್ದರಿಂದ ನಾವೆಲ್ಲರೂ ಇದನ್ನೇ ತಿಳ್ಕೊಳ್ಬೇಕಾಗಿದೆ. ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು, ಸಹೋದರಿಯರು. ಈ ರಕ್ತ ಸಂಬಂಧ ಅಷ್ಟೇ ಅಲ್ಲ, ನಾವೆಲ್ಲ ಮೂಲವಾಗಿರುವಂತಹ ಸಂಬಂಧ ಒಂದೇ ಸಂಬಂಧ ಇದೆ. ಒಬ್ಬ ತಂದೆಯ ಮಕ್ಕಳು, ಸಹೋದರಿಯರು. ಈ ಒಂದು ಸಹೋದರತ್ವದ, ವಿಶ್ವಮಾತೃತ್ವದ ಭಾವನೆಯ ರಕ್ಷಣೆ ಎಲ್ಲರಿಗೂ ಅವಶ್ಯಕತೆ ಇದೆ. ತಿಲಕ ಹಚ್ಚಬೇಕು ಅಂತಂದರೆ ನಾವೆಲ್ಲರೂ ಆತ್ಮ ಇದ್ದೇವೆ ಅನ್ನುವಂಥ ಸ್ಮೃತಿಗಾಗಿ ತಿಲಕವನ್ನು ಹಚ್ಚಲಾಗ್ತದೆ. ಆತ್ಮದ ಗುಣಗಳು ಶಾಂತಿ, ಪ್ರೀತಿ, ಆನಂದ, ಪವಿತ್ರತೆ, ಶಕ್ತಿ, ಇವೆಲ್ಲ ಆತ್ಮದ ಗುಣಗಳು. ಇಟ್ಕೊಂಡು ತಿಲಕವನ್ನು ಹಚ್ಕೊಳ್ಬೇಕು. ಹಾಗೂ ರಾಖಿಯನ್ನು ಕಟ್ಕೊಳ್ಬೇಕಾದ್ರೆ ಒಂದು ದೃಢ ಸಂಕಲ್ಪ ಮಾಡಬೇಕು. ನಾನು ಯಾವುದಾದ್ರೂ ಒಂದು ವಿಶೇಷ ಗುಣವನ್ನು ಧಾರಣೆ ಮಾಡ್ಕೊಳ್ತೇನೆ, ಯಾವುದಾದ್ರೂ ಒಂದು ನನ್ನಲ್ಲಿರುವಂಥ ಅವಗುಣವನ್ನು ತ್ಯಜಿಸ್ತೇನೆ ಅನ್ನುವಂಥ ದೃಢ ಸಂಕಲ್ಪದಿಂದ ರಾಖಿಯನ್ನು ಕಟ್ಕೊಳ್ಬೇಕು. ನಂತರದಲ್ಲಿ ಪ್ರೀತಿಯ, ಸ್ನೇಹ, ಸೌಹಾರ್ದತೆಯಿಂದ ಇರೋಣ ಅನ್ನೋದಕ್ಕಾಗಿ, ಮಧುರ ಸಂಬಂಧದಲ್ಲಿರೋಣ ಅನ್ನೋದಕ್ಕಾಗಿ ಸಿಹಿಯನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಈಗ ತಾವು ಎಲ್ಲ ಕಡೆಗೂ ಮಾಡಿದ್ದೀರಿ, ನಾವು ಎಲ್ಲೆಲ್ಲಿ ಹೋಗಿದ್ದೀವಿ, ಪೊಲೀಸ್ ಸ್ಟೇಷನ್ ಪೊಲೀಸ್ ಆಫೀಸರ್ಸ್ ಬಂದು ನಮಗೆ ನಶಾಮುಕ್ತಿ ಪ್ರತಿಜ್ಞೆ ಮಾಡಿಸಿ ಹೋಗಿದ್ದಾರೆ ಅಂತ ಎಲ್ಲ ಸ್ಥಾನಗಳಲ್ಲೂ ಹೇಳಿದರು. ನಾವು ಸರ್ಕಾರದ ಜೊತೆ ಕೂಡಿ ಅಕ್ಟೋಬರ್ 2ನೇ ತಾರೀಕಿಗೆ ಮೋದಿಜಿಯವರ ಆದೇಶದಂತೆ ಈ ಒಂದು ನಶಾಮುಕ್ತಿ ಅಭಿಯಾನದ ಚಾಲನೆ ಕೊಟ್ಟಿದ್ದಾರೆ. ಈಶ್ವರೀಯ ವಿಶ್ವವಿದ್ಯಾಲಯದಿಂದಲೂ ಕೂಡ 1 ತಿಂಗಳವರೆಗೆ ಇಡೀ ಭಾರತದಾದ್ಯಂತ 10 ಕೋಟಿ ಜನರಿಂದ ಪ್ರತಿಜ್ಞೆ ಮಾಡುವಂತಹ ಯೋಜನೆಯನ್ನು ಹಾಕೊಂಡಿದ್ದೇವೆ. ಆ ನಿಮಿತ್ತ ಎಲ್ಲ ಕಡೆಗೂ ಪ್ರತಿಜ್ಞೆಯನ್ನು ಮಾಡಿಸಿದ್ದೀವಿ. ಇವತ್ತು ನಾವು ಒಂದು ಅರ್ಧ ನಿಮಿಷದಲ್ಲಿ ಮಾಡಿರುವಂಥ ಪ್ರತಿಜ್ಞೆಯಿಂದ ನಶಾಮುಕ್ತ ದೇಶ ಆಗೋದಕ್ಕೆ ಸಾಧ್ಯವೇ ಅನ್ನೋದಂತ ಬರ್ಬೋದು. ನಾವು ಒಂದು ಕ್ಷಣದಲ್ಲಿ ಮಾಡಿರುವಂಥ ದೃಢ ಸಂಕಲ್ಪ ಸದಾ ಕಾಲಕ್ಕೂ ನಮಗೆ ಸಫಲತೆಯನ್ನು ತಂದುಕೊಡ್ತದೆ. ಅದಕ್ಕೆ ಹೇಳಾಗ್ತದೆ, ದೃಢತೆ ಸಫಲತೆಯ ಬೀಗದ ಕೈ. ಎಲ್ಲಿ ದೃಢತೆ ಇರ್ತದೋ ಅಲ್ಲಿ ಸಫಲತೆ ಇದ್ದೇ ಇರ್ತದೆ. ಆದ್ದರಿಂದ ಇವತ್ತು ನಾವು ದೃಢ ಸಂಕಲ್ಪವನ್ನು ಮಾಡಿರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ನಾವು ಪರಿವರ್ತನೆ ಆದಾಗ ವಿಶ್ವ ಪರಿವರ್ತನೆ ಆಗ್ತದೆ. ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಅಂತ ಹೇಳಾಗ್ತದೆ. ನಾವು ಒಬ್ಬೊಬ್ಬರು ಪರಿವರ್ತನೆ ಮಾಡಿಕೊಂಡದ್ದೇ ಆದರೆ ದೇಶ, ವಿಶ್ವ ತನ್ನಿಂತಾನೇ ಪರಿವರ್ತನೆ ಆಗ್ತದೆ. ತಾವು ಈಗಾಗಲೇ ಈ ದೇಶವನ್ನು ಅಥವಾ ಈ ಭೂಮಿಯ ಮೇಲೆ ಶಾಂತಿ, ಸುವ್ಯವಸ್ಥೆಯನ್ನು ನೆಲೆಸುವಂಥ ಸೇವೆಯನ್ನು ಈ ಒಂದು ಈ ಡ್ರೆಸ್ ಹಾಕೊಂಡು ತಾವು ಮಾಡ್ತಾ ಇದ್ದೀರಿ, ಈ ಡ್ರೆಸ್ ಹಾಕೊಂಡು ನಾವು ಮಾಡ್ತಾ ಇದ್ದೀವಿ. ನಮ್ಮ ಸೇವೆ, ತಮ್ಮ ಸೇವೆ ಒಂದೇ ಇದೆ. ನಾವು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀರಿ, ನಾವು ಭಾವನಾತ್ಮಕವಾಗಿ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರಿ ಈ ಒಂದು ಭೂಮಿಯನ್ನು ಶಾಂತಿ, ಸುವ್ಯವಸ್ಥೆ ಇರುವಂತಹ, ನಶೆಯಿಂದ ಮುಕ್ತ ಇರುವಂತಹ ಮತ್ತು ಎಲ್ಲದರಿಂದಲೂ ಸಮೃದ್ಧ ಇರುವಂತಹ ದೇಶದ ನಿರ್ಮಾಣ ಮಾಡೋಣ ಅಂತ ತಮ್ಮಲ್ಲಿ ಕೇಳಿಕೊಂಡು ನಾವು ಈಗ 1 ನಿಮಿಷದ ಪ್ರತಿಜ್ಞೆ ಇದೆ. ನಾವೆಲ್ಲರೂ ಪ್ರತಿಜ್ಞೆಯನ್ನು ಮಾಡೋಣ. ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಎಲ್ಲ ರೀತಿಯ ಮಾದಕ ದ್ರವ್ಯಗಳ ದುರುಪಯೋಗ ಮತ್ತು ವ್ಯಸನದಿಂದ ದೂರ ಇರುತ್ತೇನೆ. ನಾನು
ಮೌಲ್ಯಾಧಾರಿತ ಮತ್ತು ಸಕಾರಾತ್ಮಕ ಜೀವನ ಶೈಲಿಯನ್ನು ಸದಾ ಅಳವಡಿಸಿಕೊಳ್ಳುತ್ತೇನೆ. ನಾನು ನನ್ನ ಕುಟುಂಬ, ಸ್ನೇಹಿತರು ಮತ್ತು ಸಮಾಜವು ಮಾದಕ ದ್ರವ್ಯ ಮುಕ್ತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತೇನೆ. ನನ್ನ ಸಮಯ, ಶಕ್ತಿ, ಸಾಮರ್ಥ್ಯಗಳು ಮತ್ತು ಸಂಪನ್ಮೂಲಗಳನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುತ್ತೇನೆ. ನಾನು ಮಾದಕ ದ್ರವ್ಯ ಮುಕ್ತ, ಆರೋಗ್ಯಕರ ಮತ್ತು ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತೇನೆ. ನಶಾಮುಕ್ತ ಭಾರತ, ವಿಕಸಿತ ಭಾರತ. ಜೈ ಹಿಂದ್.